ಈ ಇನ್ಕಮ್ ಟ್ಯಾಕ್ಸ್ ಯಾಕಿರಬೇಕು? ಈ ಪ್ರಶ್ನೆಯನ್ನು ಇವತ್ತು ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಒಂದು ಕಡೆಯೂ ಕೇಳಿಸ್ಕೊಳ್ಳಿಲ್ಲ ನಾನು ಇದನ್ನು. ಯಾಕಿರಬೇಕು? ಫಸ್ಟ್ ಆಫ್ ಆಲ್ somebody should have asked the finance minister, when are you going to remove the income tax? ಭಾರತದಲ್ಲಿ 9 ಕೋಟಿಯಷ್ಟು ಜನ ಟ್ಯಾಕ್ಸ್ ಅನ್ನು ಫೈಲ್ ಮಾಡ್ತಿದ್ದಾರೆ. ಆ 9 ಕೋಟಿನಲ್ಲಿ ರಫ್ಲಿ 3 ಕೋಟಿ ಜನ ಟ್ಯಾಕ್ಸ್ ಅನ್ನು ಕಟ್ತಾ ಇರೋರು. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, 9 ಕೋಟಿ ಟ್ಯಾಕ್ಸ್ ಪೇಪರ್ಸ್ ಅನ್ನ ಫೈಲ್ ಮಾಡ್ತಿದ್ದಾರೆ. 9 ಕೋಟಿನಲ್ಲಿ ಅರೌಂಡ್ 2.8 3 ಕೋಟಿ ಜನ ನಿಜವಾಗಿ ಜೋಬಿಂದ ಕಾಸನ್ನ ತೆಗೆದು ಟ್ಯಾಕ್ಸ್ ಅನ್ನ ತೆರಿಗೆಯನ್ನ ಕಟ್ಟುತ್ತಿದ್ದಾರೆ. 100 ರೂಪಾಯಿ ಇರ್ಬೋದು, 100 ಕೋಟಿನೂ ಇರ್ಬೋದು. ಅರ್ಥ ಆಯ್ತಾ? ಆ 3 ಕೋಟಿಯ ಒಳಗಡೆ ಟ್ಯಾಕ್ಸ್ ಕಟ್ತಿರೋರಲ್ಲಿ ಮೇಲಿರೋ 1 ಲಕ್ಷ ಜನ, 100,000 ಜನ ಇದಾರಲ್ಲ, ಆ 3 ಕೋಟಿ 100 ರೂಪಾಯಿಂದ 100 ಕೋಟಿವರೆಗೂ ಕಟ್ತಿರೋ ಜನದ 3 ಕೋಟಿನಲ್ಲಿ ಆ ಮೇಲ್ಗಡೆ ಕೂತಿರೋ ಒಂದು 100,000 ಪೀಪಲ್, ಅಂದರೆ 1 ಲಕ್ಷ ಜನ ಇದ್ದಾರಲ್ಲ ಟ್ಯಾಕ್ಸ್ ಕಟ್ತಿರೋರು, ಅವರು 88 90% ಇಡೀ ಟ್ಯಾಕ್ಸ್ ಏನು ಕಲೆಕ್ಟ್ ಮಾಡ್ತಾ ಇದ್ರೆ ಅದನ್ನು ಅವರೇ ಕೊಟ್ಬಿಡ್ತಾರೆ. ಅರ್ಥ ಆಯ್ತಾ? ಉಳಿದಿದ್ದೊಂದು 12-13% ಉಳಿದಿದ್ದಾರಲ್ಲ 2.9 ಕೋಟಿ ಅವ್ರು ಕಟ್ತಾರೆ. ಹೀಗಿರಬೇಕಾದ್ರೆ ಈ ಮೇಲ್ಗಡೆ ಇದಾರಲ್ಲ 1 ಲಕ್ಷ ಜನ, ಅವರಿಂದ 1 ಲಕ್ಷ ಸೇರಿಸ್ಬಿಟ್ಟು ಅವರನ್ನು ಸೂಪರ್ ಟ್ಯಾಕ್ಸ್ ಸ್ಲ್ಯಾಬ್ಗೆ 25% 30% ಹಾಕಿಬಿಟ್ಟು ನೀವು ಟ್ಯಾಕ್ಸ್ ಕಟ್ಟರಪ್ಪ ಅಂತೇಳಿ ಉಳಿದವ್ನಿಗೆ ಯಾವನಿಗೂ ಟ್ಯಾಕ್ಸ್ ಇಲ್ಲ ಹೋಗ್ರೆ ಅತ್ಲ ಕಡೆಗೆ ಅಂತ ಡಿಕ್ಲೇರ್ ಮಾಡೋ ಕಾಲ ಯಾವತ್ತು ಬರುತ್ತೆ ಹೇಳ್ರಪ್ಪ? ಹೆಂಗಿದ್ರು ಕಟ್ಟಲ್ವಲ್ಲ. ನನ್ನ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಶುಡ್ ಗೋ ಬಿಲೋ ಪಾವರ್ಟಿ, ಪುವರ್, ಮಿಡಲ್, ಅಪ್ಪರ್ ಮಿಡಲ್, ಅಲ್ಲಿವರೆಗೆ ಹೊಟ್ಟೋಗ್ಬಿಡ್ಬೇಕು ಇನ್ಕಮ್ ಟ್ಯಾಕ್ಸ್. ಇರಲೇ ಕೊಡ್ತು. ಅಲ್ಲಿಂದ ಮೇಲೆ ದುಡ್ಡು ಮಾಡ್ತಾರಲ್ಲ ಅವ್ರಿಗೆ ಲೆಟ್ ದೆಮ್ ಪೇ, ಅವ್ರು ಕೊಡ್ಲಿ ಅವ್ರು.